ಕ್ರಿಸ್ತನ ಈ ಒಂದು ಭೂಲೋಕದ ಆ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದಂತಹದ್ದು ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಆತನು ಬಂದಂತ ಉದ್ದೇಶಗಳು, ಯಾವ ಕಾರಣಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬಂದನು ಎಂಬುದಾಗಿ ನಾವು ನೋಡುವಾಗ, ಯೇಸು ಸ್ವಾಮಿ ಬರುವಂತಹ ಸಮಯದಲ್ಲಿ ಭೂಲೋಕದ ಸ್ಥಿತಿಗತಿಗಳು ಹೇಗಿತ್ತು ಅನ್ನುವಂಥದ್ದನ್ನ ಸ್ನಾನಿಕನಾದ ಯೋಹಾನನು ಆತನು ದೃಢಪಡಿಸುವಂತವನಾತನಾಗಿದ್ದಾನೆ. ಭೂಲೋಕದ ಆತನ ಸೇವಾ ಕಾರ್ಯಗಳು ಪ್ರಾರಂಭವಾಗುವ ಮೊದಲು ಇದ್ದಂತ ಸಂಗತಿಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆ ಮಾಡುವಾಗ, ಕರ್ತನು ತನ್ನ ದೂತನನ್ನ ಆತನು ಕ್ರಿಸ್ತನ ಮುಂದೆ ಆತನು ಕಳಿಸುವಂತವನಾತನಾಗಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಆತನು ಪ್ರಾರಂಭ ಮಾಡುವಂತಹದ್ದು ಯೇಸು ಕ್ರಿಸ್ತನ ಆ ಸೇವಾ ಕಾರ್ಯಗಳ ಮೂಲಕ, ಅಂದರೆ ಯೋಹಾನನ ಸೇವೆಯ ಮೂಲಕ ಕರ್ತನು ಬರುವಂತ ಆ ಒಂದು ಕಾರ್ಯವನ್ನ, ಆತನು ಯಾಕೆ ಬರ್ತಾನೆ ಅನ್ನುವಂತ ಕಾರ್ಯವನ್ನ ಆತನು ತಿಳಿಸುವಂತವನಾಗಿದ್ದಾನೆ. 1ನೇ ಅಧ್ಯಾಯದ ಪ್ರಾರಂಭದ ವಚನ ಮಾರ್ಕನು ಹೀಗೆ ಬರೀತಾನೆ: ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯು ಪ್ರಾರಂಭ. ಇದು ಅತಿ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿದೆ. ಬರುವಂತವನು ಯಾರು? ಮಾರ್ಕನು ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ, ಬರುವಂತವನು ಆತನು ದೇವರ ಕುಮಾರನು. ಬಹುಶಃ ಯಹೂದ್ಯರು ಯೇಸು ಕ್ರಿಸ್ತನ ಬರುವಿಕೆಯನ್ನ ಅವರು ಕಾಯ್ತಾ ಇದ್ರು. ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಅವರು ತಿಳ್ಕೊಂಡಿದ್ರು. ಮೆಸ್ಸಿಯನು ಯಾಕೆ ಬರ್ತಾನೆ? ನಮ್ಮೆಲ್ಲರನ್ನ ಒಂದು ವೇಳೆ ಈ ರೋಮ್ ಸರ್ಕಾರದ ಆಧಿಪತ್ಯದಿಂದ ಆತನು ಬಿಡಿಸ್ಲಿಕ್ಕಾಗಿ ಆತನು ಮೆಸ್ಸಿಯನಾಗಿ ಆತನು ಬರ್ತಾನೆ ಎಂಬುದಾಗಿ ಅವರು ಕಾದಿದ್ದರು. ಒಂದು ವೇಳೆ ನಾವು ಹಿಂದೆ ಹೋಗುವುದು ಬೇಡ. ಈಗ ಆತನ ಸೇವೆಯನ್ನ ಕುರಿತು ನಾವು ಆಲೋಚನೆ ಮಾಡುವಾಗ, ಆತನ ಸೇವೆ ಪ್ರಾರಂಭವಾಗುವ ಮೊದಲು ಸ್ನಾನಿಕನಾದಂತ ಯೋಹಾನನು ಹೇಳುವಂತ ಅನೇಕ ಸಂಗತಿಗಳು, ಆತನು ಯೇಸು ಕ್ರಿಸ್ತನನ್ನ ದೇವಕುಮಾರನು ಎಂಬುದಾಗಿ ಆತನು ಪ್ರಾರಂಭದ ಮಾತುಗಳಲ್ಲಿ ಆತನು ಹೇಳ್ತಾನೆ. ಇದೇ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಒಂದು ವೇಳೆ ಅದು 3 ರೀತಿಯಲ್ಲಿ ದೃಢಪಡಿಸುವಂತ ಒಂದು ಸಂಗತಿಗಳನ್ನ ನಾವು ನೋಡೋಣ. ದೇವಕುಮಾರನು ಎಂಬ ಸಂಗತಿಗಳನ್ನ ಮಾರ್ಕನು ಯಾವ ರೀತಿಯಲ್ಲಿ ಬರಿತಾನೆ ಅನ್ನುವಂಥದ್ದನ್ನ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ಕೊಡುವಂತ ಒಂದು ಸಾಕ್ಷಿ: ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಸಂದರ್ಭ ನಮ್ಮೆಲ್ಲರಿಗೆ ಗೊತ್ತುಂಟು, ನಾನು ಅದನ್ನ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದ್ರೆ ದೇವಕುಮಾರನು ಎಂಬುದಾಗಿ ಸಾಕ್ಷಿ ಕೊಡುವಂತ 3 ಸಂಗತಿಗಳನ್ನ ಬೇಕಾದಷ್ಟಿದೆ. ಆದ್ರೆ ಮಾರ್ಕನು ಬರೆಯುವಂತ ಪ್ರಾಮುಖ್ಯವಾದಂತ 3 ಸಂಗತಿಗಳು. 1:11 ನಾವು ನೋಡುವಾಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನ ಮೆಚ್ಚಿದ್ದೇನೆ. ಯಾಕೆ ಮೆಚ್ಚಿದ್ದೇನೆ, ಯಾಕೆ ಪ್ರಿಯನು, ನಾವು ನಂತರ ನಾವು ಆತನ ಈ ಒಂದು ಕಾರ್ಯದಲ್ಲಿ, ಸೇವಾ ಕಾರ್ಯಗಳಲ್ಲಿ ನಾವು ಅದನ್ನ ಕಾಣುವಂತವರಾಗಿದ್ದೇವೆ. 2ನೇದಾಗಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ದೆವ್ವಗಳು ಕೊಡುವಂತ ಸಾಕ್ಷಿ. ಆ ದೆವ್ವಗಳು ಆತನ ಪಾದಕ್ಕೆ ಬಿದ್ದು ನೀನು ದೇವರ ಕುಮಾರನೆಂದು ಕೂಗುತ್ತಿದ್ದವು. ಆ ದೆವ್ವಗಳಿಗೂ ಗೊತ್ತುಂಟು ಆತನು ದೇವರ ಕುಮಾರನು ಎಂಬುದಾಗಿ. ಮೊದಲನೇದಾಗಿ ದೇವರು ತನ್ನ ಸಾಕ್ಷಿಯನ್ನ ತನ್ನ ಮಗನ ವಿಷಯದಲ್ಲಿ ಪ್ರಿಯನಾದಂತ ಮಗನು ಎಂಬುದಾಗಿ ಹೇಳುವಾಗ, 2ನೇದು ಆ ದೆವ್ವಗಳು ಸಹ ಆತನ ಪಾದಗಳಿಗೆ ಅಡ್ಡ ಬಿದ್ದು, ನೋಡ್ರಿ, ಆತನಿಗೆ ಶರಣಾಗತ ಮಾಡುವಂತ ಆ ಒಂದು ಗುಣ ಆ ದೆವ್ವಗಳಿಗೂ ಉಂಟು. ಯಾಕಂದ್ರೆ ಆತನ ದೇವಕುಮಾರನು. 3ನೇದಾಗಿ ನಾವು ನೋಡ್ತೇವೆ, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನದಲ್ಲಿ, ಎಗೈನ್ ಆಕಾಶವಾಣಿಯ ಮೂಲಕ ದೇವರು ಕೊಡುವಂತ ಸಾಕ್ಷಿ, ಈತನು ಪ್ರಿಯನಾಗಿರುವ ನನ್ನ ಮಗನು. ಆದ್ರೆ ಒಂದು ಪ್ರಾಮುಖ್ಯವಾದಂತ ಮಾತನ್ನ ದೇವರು ತಿಳಿಸ್ತಾರೆ. ನೋಡ್ರಿ, ಮೊದಲನೇದಾಗಿ ಈತನು ಪ್ರಿಯನಾದಂತ ಮಗನು, ನಾನು ಮೆಚ್ಚಿದ್ದೇನೆ. 2ನೇದಾಗಿ ನೋಡುವಾಗ, ನಿಜವಾದಂತ ದೇವಕುಮಾರನನ್ನ ಸಂಧಿಸಿದಂತಹ ದೆವ್ವಗಳು ಆತನ ಪಾದಗಳಿಗೆ ಬೀಳ್ತವೆ. ಆತನು ನಿಜವಾದಂತ ದೇವಕುಮಾರನು ಎಂಬುದಾಗಿ ದೃಢಪಡಿಸುವಂತ ಆ ದೆವ್ವಗಳು ಸಹ ಆತನಿಗೆ ಅಧೀನವಾಗಿರುವಂತದ್ದನ್ನು ನಾವು ಕಾಣ್ತೇವೆ.
ಮೂರನೇದಾಗಿ ಅದೇ ದೇವರು ಕೊಡುವಂತ ಸಾಕ್ಷಿ ಆಕಾಶವಾಣಿಯ ಮೂಲಕ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ. ಯಾಕೆ ಆತನು ಬಂದಿದ್ದಾನೆ? ಯಾಕೆ ಆತನು ಬರ್ತಾ ಇದ್ದಾನೆ ಭೂಲೋಕಕ್ಕೆ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾವು 2ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ದೇವರಿಗೆ ಸರಿಸಮಾನವಾದಂಥವನು, ಮಹಾ ಪದವಿಯಲ್ಲಿ ಇದ್ದಂಥವನು. ಇಂಥವನನ್ನ ದೇವರು ಈ ಲೋಕಕ್ಕೆ ಆತನು ಕಳಿಸುವಂತ ಕಾರಣವನ್ನ ನಮ್ಮೆಲ್ಲರಿಗೆ ಅದು ಗೊತ್ತುಂಟು. ಆದ್ರೆ ಬಂದಂತ ದೇವರು ಆತನು ಹೇಳುವಂತ ಮಾತುಗಳು ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ದೇವರು ಹೇಳುವಂತದ್ದು ಈತನ ಮಾತುಗಳನ್ನ ನೀವು ಕೇಳ್ರಿ. ಬಹುಶಃ ಆ ದಿನದಲ್ಲಿ ಇದ್ದಂತ ಯಹೂದ್ಯರಿಗೆ ದೇವರು ಹೇಳುವಂತ ಮಾತು, ಈತನ ಮಾತುಗಳನ್ನ ನೀವು ಕೇಳಿಸಿಕೊಳ್ಳಬೇಕೆಂಬುದಾಗಿ. ಅದನ್ನೇ ಸ್ನಾನಿಕನಾದಂತ ಯೋಹಾನನು ಹೇಳ್ತಾನೆ 2ನೇ ವಚನದಲ್ಲಿ, ಈಗೋ ನನ್ನ ದೂತನು, ಆತನು ಬರೀತಾನೆ, ಈಗೋ ನಾನು ನನ್ನ ದೂತನನ್ನ ನಿನ್ನ ಮುಂದೆ ಕಳಿಸುತ್ತೇನೆ. ಸ್ನಾನಿಕನಾದಂತ ಯೋಹಾನನಿಗೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಈಗೋ ಈಗೋ ಎಂಬುದಾಗಿ ಹೇಳುವಾಗ ಅನೇಕ ಸಂಗತಿಗಳನ್ನ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಉಪಯೋಗಿಸ್ತೇವೆ. ಈಗೋ ಮೀನ್ಸ್ ಭವಿಷ್ಯದಲ್ಲಿ ನೆರವೇರುವಂತ ಸಂಗತಿಗಳಿಗೆ ಅದು ಒಂದು ರೀತಿ ಹೋಲಿಕೆಯಾಗಿದೆ ಈಗೋ ಎಂಬುದಾಗಿ. ಮತ್ತೊಂದು ಹೋಲಿಕೆ ಈಗೋ ಎಂಬುದಾಗಿ ಹೇಳುವಾಗ ಕೇಳಿಸಿಕೊಳ್ಳ್ರಿ, ಕೇಳಿರಿ. ಇನ್ನೊಂದು ಮಾತು ಈಗೋ ಎಂಬುದಾಗಿ ನೋಡುವಾಗ ಇಲ್ಲಿ ನೋಡಿರಿ ಎಂಬುದಾಗಿ. ಈ ಈಗೋ ಪ್ರಶ್ನೆ ಬರುವಾಗ, ಈಗೋ ಎಂಬ ಪದಗಳು ಬರುವಾಗ ಮುಂದೆ ಆಗುವಂತಹ ಸಂಗತಿಗಳನ್ನ ಇಲ್ಲಿ ಸ್ನಾನಿಕನಾದಂತ ಯೋಹಾನನು ಆತನು ಹೇಳ್ತಾನೆ, ದೇವರು ನನಗೆ ಕೊಟ್ಟಂತಹ ವಾಕ್ಯಗಳು ಯಾವುದು ಎಂಬುದಾಗಿ ಹೇಳುವಾಗ, ನಿನ್ನ ಮುಂದೆ ನಾನು ನಿನ್ನನ್ನ ಮುಂದೆ ಕಳಿಸ್ತೇನೆ, ನೀನು ಹೋಗುವಂತ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ನೀನು ಪ್ರಾರಂಭದಲ್ಲಿ ಹೋಗುವಾಗ ನಿನ್ನ ಹಿಂದೆ ಬರುವಂತವನು ಆ ದಾರಿಯನ್ನ ಆತನು ಸರಿ ಮಾಡುವಂತವನು ಎಂಬುದಾಗಿ ದೇವರು ಅಲ್ಲಿ ಯೇಸುಸ್ವಾಮಿಯ ಬರುವಿಕೆಯನ್ನು, ಆತನ ಮಾತುಗಳನ್ನು ಯಾವ ರೀತಿಯಲ್ಲಿ ಆತನು ಹೇಳ್ತಾನೆ ಅನ್ನುವಂಥದ್ದನ್ನ ನೀನು ಅದನ್ನ ಸಿದ್ಧ ಮಾಡು ಎಂಬುದಾಗಿ ತನ್ನ ಆ ಪ್ರವಾದಿಯಾದಂತ ಅಥವಾ ತನ್ನ ದಾಸನಾದಂತ ಯೋಹಾನನನ್ನ ಆತನು ಕಳಿಸ್ತಾನೆ. ಆತನು ಹೀಗೆ ಬರೀತಾನೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನ ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಆತನು ಹೇಳುವಂತವನಾತನಾಗಿದ್ದಾನೆ. ಹಾಗಾದ್ರೆ ನಾನು ನನ್ನ ದೂತನನ್ನ ನಿನ್ನ ಮುಂದೆ ಕಳಿಸುತ್ತೇನೆ. ಆತನು ಯಾರು? ಆತನು ಸ್ನಾನಿಕನಾದ ಯೋಹಾನನು. ಹಳೆ ಒಡಂಬಡಿಕೆಯಲ್ಲಿ ಈತನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸುಸ್ವಾಮಿಯ ಬರೋಣವನ್ನ ಕುರಿತು, ಯೇಸುಸ್ವಾಮಿ ಬರುವಂತ ಉದ್ದೇಶವನ್ನ ಕುರಿತು ಅನೇಕ ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿ ನಾವು ಅದನ್ನ ಕಾಣ್ತೇವೆ. ಹಾಗಾದ್ರೆ ಯೆಶಾಯನ ಮೂಲಕ, ಯೆಶಾಯನು 40ನೇ ಅಧ್ಯಾಯ 3ನೇ ವಚನದಲ್ಲಿ ಹಾಗೂ ಮಲಾಕಿಯನ್ನು ಬರೆದ ಪ್ರವಾದನ ಗ್ರಂಥ 3:1 ಈ ಸಂಗತಿಗಳನ್ನ ಅದು ಪ್ರಾರಂಭದಲ್ಲಿ ಆತನು ಬರೆದಿದ್ದಾನೆ. ಒಬ್ಬ ದೂತನನ್ನ ದೇವರು ಮುಂದೆ ಕಳಿಸ್ತಾನೆ. ಆತನು ಸಾರಬೇಕಾಗಿದೆ. ಬರುವಂತವನು ಯಾರು? ಆತನ ಕೆರೆದ ಬಾರನ್ನ ಬಗ್ಗಿ ನಾನು ಅದು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ ಆ ಸ್ನಾನಿಕನಾದಂತ ಯೋಹಾನನು ಬರುವಂತವನು ಎಂಥವನು ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಪ್ರಿಯರೇ, ಇದು ಪ್ರವಾದಿಗಳಾದಂತ ಯೆಶಾಯನಿಗೆ ದೇವ ದರ್ಶನದ ಮೂಲಕ ಅದನ್ನ ತಿಳಿಸುವಂತವನಾಗಿದ್ದಾನೆ. ಮಲಾಕಿಯನ ಮೂಲಕ ಅದನ್ನ ತಿಳಿಸುವಂತವನಾಗಿದ್ದಾನೆ. ಹಾಗಾದ್ರೆ ಯೋಹಾನನು ಯೇಸು ಕ್ರಿಸ್ತನ ಆತನ ವಾಕ್ಯಗಳನ್ನ ಸ್ವೀಕರಿಸುವಂತೆ ಜನರ ಹೃದಯಗಳನ್ನ ಸಿದ್ಧ ಮಾಡಲಿಕ್ಕಾಗಿ ಆತನು ಬಂದಂತವನು ಎಂಬುದಾಗಿ ನಾವು ನೆನಪು ಮಾಡೋಣ. ಮತ್ತು ಅವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಬೋಧಿಸುವಂತವನೂ ಸಹ ಆತನಾಗಿದ್ದಾನೆ. ಹಾಗಾದ್ರೆ ಆ ಕಾಲ ಹೇಗಿತ್ತು? ಆ ಕಾಲದಲ್ಲಿ ಇದ್ದಂತ ಸಂಗತಿಗಳು ಏನು? ಯಾಕೆ ದಾರಿಯನ್ನ ಸಿದ್ಧ ಮಾಡಬೇಕಾಗಿತ್ತು? ಅದನ್ನೇ ಬಹುಶಃ ಲೂಕನು ತನ್ನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 2 ಸಂಗತಿಗಳು ಮಾರ್ಕನು ಬರದ ಹಾಗೆಯೇ ಆತನು ಬರೀತಾನೆ. ಇನ್ನು ಉಳಿದಂತಹ
ಮೂರು ಸಂಗತಿಗಳು, ಬೇರೆ ಸಂಗತಿಗಳನ್ನ ಅಲ್ಲಿ ಸೇರಿಸ್ತಾನೆ. ಕರ್ತನು ಯಾಕೆ ಬರ್ತಾ ಇದ್ದಾನೆ, ಯಾಕೆ ಆತನ ದಾರಿಯನ್ನ ಸಿದ್ಧ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಕುರಿತು ಮಾರ್ಕನು ಹೇಗೆ ಆತನು ಬರೆದನೋ ಅದೇ ಪ್ರಕಾರವಾಗಿ ಲೂಕನು ಸಹ ಆತನು ಬರಿತಾನೆ. ಆದ್ರೆ ಲೂಕನು ಮೂರು ಸಂಗತಿಗಳನ್ನು ಹೆಚ್ಚಾಗಿ ಆತನು ಬರೆಯುವಂತವನು ಆತನಾಗಿದ್ದಾನೆ. ನಾವು ನೋಡೋಣ, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಿಂದ ಆತನು ಪ್ರಾರಂಭ ಮಾಡ್ತಾನೆ. ಮೊದಲನೇದಾಗಿ, ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ. ಆತನು ಬರ್ತಾ ಇದ್ದಾನೆ. ಆತನ ದಾರಿ ಯಾವುದು ಎಂಬುದಾಗಿ ನಾವು ನೋಡುವಾಗ ಪರಿಶುದ್ಧವಾದಂತ ದಾರಿ. ಎರಡನೇದಾಗಿ ನಾವು ನೋಡ್ತೇವೆ, ಆತನ ಹಾದಿಗಳನ್ನ ನೆಟ್ಟಗೆ ಮಾಡಿರಿ. ಹಾಗಾದ್ರೆ ನೆಟ್ಟಗೆ ಮಾಡಿರಿ ಎಂಬುದಾಗಿ ಹೇಳುವಾಗ ಏನಾಗಿತ್ತು ನಾವು ನೋಡೋಣ. ಈಗ 3ನೇ ಸಂಗತಿಯಿಂದ ಆತನು ಅರ್ಥಗರ್ಭಿತವಾಗಿ ಆತನು ಮಾಡ್ತಾನೆ. ನೋಡ್ರಿ, ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವಂತಹದ್ದು. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡ್ತದೆ. ಹಾಗಾದ್ರೆ ಕರ್ತನು ಬರುವ ದಾರಿಯನ್ನ ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನ ನೆಟ್ಟಗೆ ಮಾಡಿರಿ. ಏನಾಗಿದೆ ದಾರಿ? ಏನಾಗಿದೆ? ಹಳ್ಳ ಕೊಳ್ಳಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಯಾವುದು ಹಳ್ಳ ಕೊಳ್ಳಗಳು? ಆ ದಿನದಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರು ಹೇಗಿದ್ದರು, ನಮ್ಮಲ್ಲಿರುವಂತಹ ಕೊರತೆಗಳು. ಹಳ್ಳ ಕೊಳ್ಳಗಳು ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವಂತಹ ಅಪನಂಬಿಕೆಯು, ನಮ್ಮಲ್ಲಿರುವಂತಹ ಅಜ್ಞಾನ, ನಮ್ಮಲ್ಲಿರುವಂತಹ ಪ್ರಾಪಂಚಿಕವಾದಂತಹ ಸ್ಥಿತಿಗತಿಗಳು, ನಮ್ಮಲ್ಲಿರುವಂತಹ ಅವಿಧೇಯತ್ವ, ನಮ್ಮಲ್ಲಿರುವಂತಹ ದ್ವೇಷ, ನಮ್ಮಲ್ಲಿರುವಂತಹ ಮತ್ಸರ, ನಮ್ಮಲ್ಲಿರುವಂತಹ ಅಸೂಯೆಗಳು, ಪಾಪ, ಇದು ನಮ್ಮ ಜೀವಿತದಲ್ಲಿ ಹಳ್ಳ ಕೊಳ್ಳಗಳಾಗಿ ಇರುವಂತಹದ್ದು. ಈಗ ಆತನ ನೆಟ್ಟಗೆ ಮಾಡ್ಲಿಕ್ಕಾಗಿ ಆತನು ಬರುವಂತವನಾಗಿದ್ದಾನೆ. ಆತನು ಬರುವಂತಹ ದಾರಿ ಬರುವ ಮೊದಲು ಎಲ್ಲ ಹಳ್ಳ ಕೊಳ್ಳಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಅಜ್ಞಾನಿಗಳಾದಂತಹ ಮನುಷ್ಯರು, ಅಪನಂಬಿಕೆಯಲ್ಲಿ ಇದ್ದಂತಹ ಮನುಷ್ಯರು, ಅಸೂಯೆಗಳಿಂದ ಕೂಡಿದಂತಹ ಮನುಷ್ಯರು, ಮತ್ಸರದಿಂದ ಕೂಡಿದಂತ ಮನುಷ್ಯರು, ಅವರ ಹೃದಯ ಹಳ್ಳ ಕೊಳ್ಳಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಎರಡನೇದಾಗಿ ಆತನು ಬರಿತಾನೆ, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು. ಆತನು ಬರುವಾಗ ಹಳ್ಳ ಕೊಳ್ಳಗಳನ್ನ ಆತನು ಮುಚ್ಚುವಂತವನಾಗಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಹೇಳಿದಂತ ಮಾತನ್ನ ಮತ್ತೆ ನಾನು ಪುನರಾವರ್ತನೆ ಮಾಡ್ತೇನೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನ ಕೇಳಿರಿ. ಆ ಮಾತುಗಳು ಹಳ್ಳ ಕೊಳ್ಳಗಳನ್ನ ಮುಚ್ಚುವಂತದ್ದಾಗಿದೆ. ನಮ್ಮಲ್ಲಿರುವಂತಹ ದ್ವೇಷ, ನಮ್ಮಲ್ಲಿರುವಂತಹ ಅಪನಂಬಿಕೆ, ನಮ್ಮಲ್ಲಿರುವಂತಹ ಮತ್ಸರ, ನಮ್ಮಲ್ಲಿರುವಂತಹ ಪ್ರಾಪಂಚಿಕ ಸ್ಥಿತಿಗತಿಗಳು ಎಲ್ಲವನ್ನ ಆತನ ಮಾತುಗಳು ನಮ್ಮಿಂದ ಅವೆಲ್ಲದರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಆತನು ಬರುವಂತವನಾಗಿದ್ದಾನೆ. ಲೂಕನು ಬರೆಯುವಾಗ 2ನೇ ಸಂಗತಿಗಳು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಎಂಬುದಾಗಿ. ಬೆಟ್ಟ ಗುಡ್ಡಗಳು ನಾವು ನೋಡುವಾಗ ಅದು ಎತ್ತರ ಪ್ರದೇಶ. ಬೆಟ್ಟ ಭೂಮಿಗಿಂತಲೂ ಅತಿ ಎತ್ತರವಾಗಿರುವಂತಹದ್ದು. ಬೆಟ್ಟ ಹಾಗೂ ಗುಡ್ಡಗಳು ನಾವು ನೋಡುವಾಗ ಕಣ್ಣೆತ್ತಿ ನಾವು ಅದನ್ನ ನೋಡ್ಬೇಕು. ಹಾಗಾದ್ರೆ ಈ ಸ್ವಭಾವ ಯಾವುದು ಎಂಬುದಾಗಿ ಹೇಳುವಾಗ ನನ್ನಲ್ಲಿರುವಂತಹ ಗರ್ವ, ನನ್ನಲ್ಲಿರುವಂತಹ ಅಹಂಕಾರಗಳು, ನನ್ನಲ್ಲಿರುವಂತಹ ಸ್ವಾರ್ಥತೆಗಳು, ನಮ್ಮಲ್ಲಿರುವಂತಹ ನಾನತ್ವಗಳು ಉಬ್ಬಿಕೊಳ್ಳುವಂತಹದ್ದು, ಇತರರಿಗಿಂತ ನಾನು ಹೆಚ್ಚಿನವನು ಎಂಬುದಾಗಿ ಹೇಳಿಕೊಳ್ಳುವಂತಹದ್ದು, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂತಹದ್ದು. ಆತನ ಮಾತುಗಳನ್ನ ಕೇಳುವಾಗ ನಾವೆಂಥವರು ಎಂಬುದಾಗಿ ಅರ್ಥ ಮಾಡಿಕೊಂಡು ನನ್ನ ಗರ್ವ, ನನ್ನ ನಾನತ್ವ, ನನ್ನ ಅಹಂಕಾರ ಅವೆಲ್ಲವನ್ನ ಆತನು ತಗ್ಗಿಸುವಂತಹ ರೀತಿಯಲ್ಲಿ ಆತನು ಬರುವಂತವನಾಗಿದ್ದಾನೆ. ಆ ಮಾತುಗಳು ಅಷ್ಟು ಒಂದು ವೇಳೆ ಶಾರ್ಪ್ ಆಗಿರುವಂತಹದ್ದು. ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನ ವಾಕ್ಯ ಈ ಬಾಯಿ ಕತ್ತಿ, ಕೀಲು ಮಜ್ಜೆಗಳನ್ನ ಛೇದಿಸುವಂತಹದ್ದು. ಈ ಬಾಯಿ ಕತ್ತಿ ಎಂಬುದಾಗಿ ನಾವು ಅದನ್ನು ನೋಡ್ತೇವೆ. ಗರ್ಭದಲ್ಲಿ ಇರುವಂತವರ ಗರ್ವವನ್ನ ಅಡಗಿಸುವಂತ ಮಾತುಗಳು,
ಅಹಂಕಾರದಲ್ಲಿ ಇರುವಂತವರ ಅಹಂಕಾರಗಳನ್ನ ತಗ್ಗಿಸಲ್ಪಡುವಂತ ರೀತಿಯಲ್ಲಿ ಮಾಡುವಂತಹದ್ದು. ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು. ಮೂರನೇದಾಗಿ ನಾವು ನೋಡುವಾಗ ಕೊರಕಲಾದ ದಾರಿಗಳು ಸಮವಾಗುವಂತಹದ್ದು. ಕೊರಕಲಾಗಿರುವಂತ ದಾರಿಗಳು ಯಾವುದು ಎಂಬುದಾಗಿ ಹೇಳುವಾಗ ನಮ್ಮ ಮೂರ್ಖತನ, ನಮ್ಮ ಬುದ್ಧಿ ನೆಟ್ಟಗಿಲ್ಲದೆ ಇರುವಂತಹದ್ದು. ಒಂದು ವೇಳೆ ನಾವು ಭ್ರಷ್ಟರು, ಅಯೋಗ್ಯರಾಗಿ ನಡೆಯುವಂತಹದ್ದು. ಕೊರಕಲಾದಂತ ಜೀವಿತ, ಯಾರ ಮಾತನ್ನು ಕೇಳದೆ ಇರುವಂತ ಜೀವಿತ. ಈ ಕೊರಕಲಾಗಿರುವಂತದ್ದನ್ನ ಸಮ ಮಾಡುವಂತ ದೇವರು. ಮೂರನೇದಾಗಿ ಆತನು ಬರೆಯುವಾಗ ಎಲ್ಲಾ ಮನುಷ್ಯರು ಕೊರಕಲಾದ ದಾರಿಗಳು ಸಮವಾಗುವುದು, ಎಲ್ಲ ಮನುಷ್ಯರಿಗೆ ದೇವರಿಂದ ಸಿದ್ಧವಾಗುವಂತ ರಕ್ಷಣೆಯನ್ನ ಅವರು ಕಾಣುವರು ಎಂಬುದಾಗಿ. ಅದಕ್ಕಾಗಿ ರಕ್ಷಣೆಯನ್ನ ಕೊಡ್ಲಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬರುವಂತವನಾಗಿದ್ದಾನೆ. ಒಂದು ವೇಳೆ ತಪ್ಪಾದಂತ ಮಾರ್ಗದಲ್ಲಿ ಕೊರಕಲಾದಂತ ಜೀವಿತ ಎಂಬುದಾಗಿ ಹೇಳುವಾಗ ಸ್ವಾರ್ಥ ಚಿಂತಕರು, ಒಳ್ಳೆಯದನ್ನ ಪ್ರೀತಿ ಮಾಡದೇ ಇರುವಂತವರು ಆತನ ಮಾತುಗಳನ್ನ ಕೇಳಿರಿ. ಆತನ ಮಾತುಗಳನ್ನ ಕೇಳುವಾಗ ಎಲ್ಲ ಹಳ್ಳ ಕೊಳ್ಳಗಳು ಅವು ಮುಚ್ಚಲ್ಪಡ್ತವೆ. ಆತನ ಮಾತುಗಳನ್ನ ಕೇಳುವಾಗ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡ್ತವೆ. ಆತನ ಮಾತುಗಳನ್ನ ಕೇಳುವಾಗ ಡೊಂಕಾಗಿರುವಂತಹದ್ದು ನೀಟಾಗುವಂತದ್ದಾಗಿದೆ. ನಮ್ಮ ಜೀವಿತ ಹೇಗಿದೆ? ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಾವು ಅಶಕ್ತರಾಗಿರುವಾಗಲೇ, ನಾವು ಬಲಹೀನರಾಗಿರುವಾಗಲೇ, ನಾವು ಆತನಿಂದ ದೂರವಾಗಿರುವಾಗಲೇ, ನಾವು ಪಾಪಿಗಳಾಗಿರುವಾಗಲೇ, ನಾವು ಆತನನ್ನು ಅರಿಯದೇ ಇರುವಾಗಲೇ ಆತನು ನನಗಾಗಿ ನಮಗಾಗಿ ಲೋಕಕ್ಕೆ ಆತನು ಬಂದವನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿವೆ. ಎಫೆಸ 2ನೇ ಅಧ್ಯಾಯದಲ್ಲಿ ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವು ಆಗಿದ್ದೆವು. ಅಪರಾಧದಲ್ಲೇ ಇದ್ದಂಥವರು, ನಮ್ಮನ್ನು ನಾವು ಹೆಚ್ಚಿಸಿಕೊಂಡಂಥವರು, ಈ ಲೋಕದ ಅಧಿಪತಿಯ ಆಚಾರ ವಿಚಾರಗಳಲ್ಲಿ ಇದ್ದಂಥವರು ನಾವು. ಇವೆಲ್ಲವನ್ನ ಆತನು ಸರಿ ಮಾಡಬೇಕಾಗಿದೆ. ಕರ್ತನ ದಾರಿಯನ್ನ ಸಿದ್ಧ ಮಾಡು, ಪಶ್ಚಾತ್ತಾಪದೊಡನೆ ಆತನ ಮಾತುಗಳನ್ನ ಕೇಳಲಿಕ್ಕೆ ಜನರನ್ನ ನೀನು ಸಿದ್ಧ ಮಾಡು ಎಂಬುದಾಗಿ ದೇವರು ತನ್ನ ದೂತನಾದಂತ ಯೋಹಾನನನ್ನ ಆತನು ಬರುವ ಹಾಗೆ ಆತನು ಮಾಡುವಂತವನಾಗಿದ್ದಾನೆ. ಪ್ರಿಯರೇ, ಈಗ ಆತನು ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಆತನ ಭೂಲೋಕದ ಸೇವೆ ಆತನು ಪ್ರಾರಂಭ ಮಾಡ್ತಾನೆ. ನೋಡ್ರಿ, ಇದೇ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇದೇ ಯೋಹಾನನು ಹೇಳುವಂತ ಮಾತು 1ನೇ ಅಧ್ಯಾಯ 4ನೇ ವಚನ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ ಆತನು ಹೇಳ್ತಾನೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದ್ದನು. ಈ ಯಹೂದ್ಯರು ನಾವು ದೇವರ ಮಕ್ಕಳು, ನಮಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇಲ್ಲ ಅನ್ನುವಂತ ಅಭಿಪ್ರಾಯದಲ್ಲಿ ಇದ್ದಂಥವರು. ಯಾಕೆ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು? ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳು, ನಾವು ಆರಿಸಲ್ಪಟ್ಟಂತವರು, ನಾವು ಆತನಿಂದ, ಒಂದು ವೇಳೆ ಅಬ್ರಹಾಮನಿಂದ ನಾವು ಆತನ ಸಂತಾನದಿಂದ ಆಶೀರ್ವಾದವನ್ನ ಹೊಂದಿದಂಥವರು ನಾವು ಎಂಬ ಆಲೋಚನೆಯಲ್ಲಿ ಇರುವಾಗ ದೇವರು ಕೊಡುವಂತ ತನ್ನ ದೂತನ ಮೂಲಕ ಹೇಳಿಸುವಂತ ಮಾತುಗಳನ್ನು ನಾವು ಕೇಳುವಾಗ ಆತನು ಜನರ ಬಳಿಗೆ ಬಂದು, ನೀವು ಪಾಪ ಪರಿಹಾರಕ್ಕಾಗಿ, ದೇವರ ವಾಕ್ಯ ಹೇಳ್ತದೆ, ಹುಟ್ಟುವಾಗಲೇ ನಾವು ಪಾಪಿಗಳು, ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳು, ಎಲ್ಲರೂ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಇದು ದೇವರ ವಾಕ್ಯ ಹೇಳ್ತದೆ. ಆದ್ರೆ ಆ ಕಾಲದಲ್ಲಿ ಇದ್ದಂಥವರು ನಾವು ನೋಡುವಾಗ, ಯೇಸು ಸ್ವಾಮಿ ಬರುವಾಗ ನಾವು ಪರಿಶುದ್ಧರಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಅನ್ಯರು ಒಂದು ವೇಳೆ ಪರಿವರ್ತನೆ ಹೊಂದುವುದಾದರೆ ಅವರು ದೀಕ್ಷಾ ಸ್ನಾನವನ್ನ ಹೊಂದಿ ನಮ್ಮ ಕಡೆಗೆ ಅವರು ಸೇರಿಕೊಳ್ಳಲಿ ಎಂಬ ಒಂದು ಆಲೋಚನೆಯಲ್ಲಿ ಇದ್ದಂಥವರು ಯಹೂದ್ಯರು. ಆದರೆ ಯೋಹಾನನು ಆತನು ಹೇಳ್ತಾನೆ, ನಿಮ್ಮ ಪಾಪ ಪರಿಹಾರಕ್ಕಾಗಿ, ಅಂದ್ರೆ ನೀವು ಪಾಪಿಗಳು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಹೇಳುವಂತವನು. ಯಾಕಂದರೆ ಲೂಕನು ಬರೆದ ಹಾಗೆ ಅವರ ಹಾದಿಗಳು ಹೇಗಿತ್ತು ಎಂಬುದಾಗಿ ಹೇಳುವಾಗ ಹಳ್ಳ ಕೊಳ್ಳಗಳಾಗಿತ್ತು.
ಅವರ ಹಾದಿ ಹೇಗಿತ್ತು ಎಂಬುದಾಗಿ ಹೇಳುವಾಗ ಬೆಟ್ಟ ಗುಡ್ಡಗಳ ಹಾಗೆ ಅವರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾ ಇದ್ರು. ಒಂದು ವೇಳೆ ಡೊಂಕಾದಂತ ಮಾರ್ಗದಲ್ಲಿ ಇದ್ದಂಥವರು ಅವರಾಗಿದ್ರು. ಈಗೆಲ್ಲವನ್ನ ಬರುವಂತವನು ಆತನು ಸರಿ ಮಾಡುವಂತವನಾಗಿದ್ದಾನೆ. ಆತನ ಮಾತನ್ನ ಕೇಳಿರಿ. ಈತನು ಪ್ರಿಯನಾದಂತ ನನ್ನ ಮಗನು, ಆತನ ಮಾತನ್ನ ಕೇಳಿರಿ. ಮುಂದೆ ಆತನು ಹೀಗೆ ಹೇಳ್ತಾನೆ ನೋಡ್ರಿ, 7ನೇ ವಚನ, ಅವನು ನನಗಿಂತ ಶಕ್ತನು, ನನ್ನ ಹಿಂದೆ ಬರುತ್ತಾನೆ. ಆತನ ಕೆರಗಳ ಬಾರನ್ನ ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನೀರಿನಿಂದ ಸ್ನಾನ ಮಾಡಿಸ್ತೇನೆ, ಆದರೆ ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವಂತವನಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯ ಬಗ್ಗೆ ಆತನು ಪರಿಚಯವನ್ನ ಆತನು ಮಾಡಿಕೊಡುವಂಥವನು. ಈಗ ಆತನು ಜನರ ಹೃದಯಗಳನ್ನ ಸಿದ್ಧ ಮಾಡಿ ಕರ್ತನು ಬರುವಂತ ಸಮಯದಲ್ಲಿ ಆ ಜನರಿಗೆ ಆತನ ವಿಷಯವಾದಂತ ಸಂಕ್ಷಿಪ್ತವಾದಂತ ವಿಷಯವನ್ನ ಆತನು ತಿಳಿಸುತ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿಯ ಸೇವೆ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುವಾಗ ಗಲಿಲಾಯದಿಂದ ಆತನು ತನ್ನ ಸೇವಾ ಜೀವಿತವನ್ನ ಆತನು ಪ್ರಾರಂಭ ಮಾಡ್ತಾನೆ. ನೋಡ್ರಿ, ಇದೇ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಿಂದ ಓದ್ತೇನೆ. ಆ ದಿನದಲ್ಲಿ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ಮೆಚ್ಚಿದ್ದೇನೆ ಎಂಬ ಆಕಾಶವಾಣಿ ಆಯಿತು. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವಂತವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ತನ್ನ ಸೇವೆ ಪ್ರಾರಂಭ ಮಾಡುವ ಮೊದಲು ಕರ್ತನ ಬಲವನ್ನ ಆತನು ಹೊಂದಿಕೊಂಡು ತನ್ನ ಸೇವಾ ಜೀವಿತವನ್ನ ಆತನು ಪ್ರಾರಂಭ ಮಾಡುವಂತವನು ಆತನಾಗಿದ್ದ. ಹಾಗಾದ್ರೆ ಪ್ರಿಯರೇ, ಆತನ ಭೂಲೋಕದ ಸೇವೆಗಳನ್ನ ನಾವು ಆಲೋಚನೆ ಮಾಡುವಾಗ ಯಾಕೆ ಆತನು ಈ ಸೇವೆಯನ್ನ ಇಲ್ಲಿ ಬಂದು ದೇವರ ಮಾತುಗಳನ್ನ ಆತನು ತಿಳಿಸುವಂತವನು ಆತನಾಗಿದ್ದಾನೆ. ಸುವಾರ್ತೆಯನ್ನು ಕೇಳುವಂತವರು ಮಾನಸಾಂತರದ ಅವಶ್ಯಕತೆಯನ್ನ ಹೊಂದಲೇಬೇಕು. ಯಾಕಂದ್ರೆ ಆತನು ಹೇಳುವಂತ ಮಾತುಗಳು ಅಲ್ಲಿಯವರೆಗೆ ಅಂತ ಮಾತುಗಳನ್ನ ಅವ್ರು ಕೇಳದೆ ಇರುವಂತ ಸಂಗತಿಗಳಾಗಿತ್ತು. ಆಶ್ಚರ್ಯಪಟ್ಟರು. ಆತನ ಮಾತುಗಳನ್ನ ಕೇಳಿ ಆಶ್ಚರ್ಯಪಟ್ಟರು. ಈತನು ಬಡಗಿಯ ಮಗನಲ್ಲವೋ ಎಂಬುದಾಗಿ ಹೇಳುವ ಮಟ್ಟಿಗೆ ಆತನ ಮಾತುಗಳು ನೇರವಾಗಿ ಅವರ ಹೃದಯಕ್ಕೆ ಮುಟ್ಟುವ ಹಾಗೆ ಆದಿತ್ತು. ಒಂದು ವೇಳೆ ಯೇಸು ಸ್ವಾಮಿಯ ಭೂಲೋಕದ ಈ ಸೇವೆಯ ಉದ್ದೇಶ ದೇವರ ವಿಮೋಚನೆಯ ಕಾರ್ಯವು, ಆ ವಿಮೋಚನಾ ಕ್ರಿಯೆಯು, ಅದರ ಏರ್ಪಾಡನ್ನು ನಡೆಸುವುದಕ್ಕೋಸ್ಕರ ಆತನು ಈ ಭೂಲೋಕದಲ್ಲಿ ಅನೇಕ ಸಂಗತಿಗಳನ್ನ, ದೇವರ ರಾಜ್ಯವನ್ನ ಕುರಿತು ಆತನು ಮಾತಾಡುವುದನ್ನ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ನೋಡ್ರಿ, 14ನೇ ವಚನ, 1ನೇ ಅಧ್ಯಾಯ 14ನೇ ವಚನ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿರಿ ಎಂಬುದಾಗಿ ಆತನು ತನ್ನ ಸೇವೆಯನ್ನ ಆತನು ಪ್ರಾರಂಭ ಮಾಡಿದ. ಆತನು ಹೇಳುವಂತ ಮಾತು ಸರಳವಾದಂತ ಮಾತು, ಅರ್ಥಗರ್ಭಿತವಾದಂತ ಮಾತು, ಹೃದಯಕ್ಕೆ ನಾಟುವಂತಹ ಮಾತುಗಳು. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಈ ಸುವಾರ್ತೆಯನ್ನ ನೀವು ಕೇಳಿರಿ ಎಂಬುದಾಗಿ ಹೇಳಿಲ್ಲ, ನಂಬಿರಿ ಎಂಬುದಾಗಿ ಆತನು ಹೇಳಿದ್ದಾರೆ. ಆತನ ಮಾತುಗಳನ್ನ ಕೇಳಿರಿ ಎಂಬುದಾಗಿ ದೇವರು ಹೇಳಿರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿರುವಂತ ಉದ್ದೇಶ ಎಲ್ಲದರಿಂದ ಬಿಡುಗಡೆಯನ್ನ ಕೊಡ್ಲಿಕ್ಕಾಗಿ, ರಕ್ಷಣೆಯನ್ನ ಕೊಡ್ಲಿಕ್ಕಾಗಿ,
ನಾನು ಹೇಳುವಂತ ಸುವಾರ್ತೆಯನ್ನ, ಸುವಾರ್ತೆ, ಯೋಗ್ಯವಾದಂತ ಈ ವಾರ್ತೆ, ಶುಭ ವಾರ್ತೆಯನ್ನ ಕೇಳಿ ನಂಬಿರಿ. ನೀವು ನಂಬಿದಾಗ ರಕ್ಷಣೆಗೆ ಒಳಪಡ್ತೀರಿ ಎಂಬುದಾಗಿ ಆತನು ಹೇಳ್ತಾನೆ. ನೋಡ್ರಿ, ಆದ್ರೆ ಮತ್ತೊಂದು ಸಂಗತಿಯನ್ನು ನಾವು ನೆನ್ಪು ಮಾಡೋಣ. ಆತನು ದೇವಕುಮಾರನು ನಿಜ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ನಿಜ, ಆತನು ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆತನಾಗಿದ್ದಾನೆ ನಿಜ. ಆತನ ಬಂದಂತ ಉದ್ದೇಶ ಈ ಲೋಕದಲ್ಲಿ ಈ ಸುವಾರ್ತೆಯನ್ನ ಸಾರಿ ರಕ್ಷಣೆಗೆ ಜನರು ಬರಬೇಕೆಂಬುದಾಗಿ ಬಯಸಿದಂಥವನು. ಹೀಗಿದ್ದಾಗ್ಯೂ ಆತನ ಅನೇಕರನ್ನ ಈ ಸೇವೆಗಾಗಿ ಆತನು ಆರಿಸಿಕೊಳ್ತಾ ಇದ್ದಾನೆ. ಅದರ ಉದ್ದೇಶ ಕೊನೆಯಲ್ಲಿ ನಾವು ನೋಡ್ತೇವೆ. ಯಾಕೆ ಆರಿಸಿಕೊಂಡ ಅದನ್ನ ಆಮೇಲೆ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಆತನ ಉದ್ದೇಶ ಇಡೀ ಭೂಲೋಕಕ್ಕೆಲ್ಲ ಈ ಸುವಾರ್ತೆ ಸಾರಬೇಕೆಂಬ ಉದ್ದೇಶವೇ ಅದಾಗಿತ್ತು. ಈಗ ಒಂದು ಮಾರ್ಮಿಕವಾದಂತ ಒಂದು ಮಾತನ್ನ ಆರಿಸಿಕೊಂಡಂತವರಿಗೆ ಆತನು ಹೇಳುವಂತ ಮಾತುಗಳು ಅದು ಯಾವುದು ಎಂಬುದಾಗಿ ಹೇಳುವಾಗ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ. ಹೀಗಿರುವಲ್ಲಿ ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸೀಮೋನನ ತಮ್ಮನಾದ ಆಂದ್ರೆಯು ಸಮುದ್ರದಲ್ಲಿ ಬಲೆ ಬೀಸುವುದನ್ನ ಆತನು ಕಂಡನು. ನೋಡ್ರಿ, ಯೇಸು ಸ್ವಾಮಿಯ ಉದ್ದೇಶಗಳು ಯಾವ ರೀತಿಯಲ್ಲಿ ಆ ಯೋಜನೆಗಳನ್ನ ಆತನ ಹಾಕಿಕೊಂಡಿದ್ದಾನೆ ಅನ್ನುವಂಥದ್ದನ್ನು. ಸಮುದ್ರದಲ್ಲಿ ಬೆಸ್ತರು ತಮ್ಮ ಕಾರ್ಯಗಳನ್ನ ಮಾಡುವುದು ಸಹಜ. ಮೀನು ಹಿಡಿಯುವಂಥವರು ಸಹಜ, ಅವರ ಕ್ರಿಯೆಯೇ, ಅವರ ಕೆಲಸವೇ ಅದು. ಅವರ ಜೀವಿತ ಹೋರಾಟದ ಜೀವಿತ, ಸಾವು ಬದುಕಿನ ನಡುವೆ ಇರುವಂತಹ ಒಂದು ಜೀವಿತ, ಕಷ್ಟಪಡುವಂತಹ ಜೀವಿತ, ಶ್ರಮೆಯನ್ನ ಅನುಭವಿಸುವಂತಹ ಜೀವಿತ. ಯೇಸು ಸ್ವಾಮಿ ಅದನ್ನ ನೋಡ್ತಾರೆ, ಅವರ ಬಲೆ ಬೀಸುವುದನ್ನ ಅವ್ರು ನೋಡ್ತಾರೆ. ಈಗ ಒಂದು ಮಾರ್ಮಿಕವಾದಂತ ಸಂಗತಿ ಆ ಜನರಿಗೆ ಆತನ ಹೇಳ್ತಾನೆ, ಅಥವಾ ಅವರಿಗೆ ಹೀಗೆ ಹೇಳ್ತಾನೆ, ನನ್ನ ಹಿಂದೆ ಬನ್ನಿರಿ. ಮೊದಲನೇ ಮಾತು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂಬುದಾಗಿ ಆತನು ಹೇಳುವಾಗ ಬಹುಶಃ ಅವ್ರಿಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಅವೆಲ್ಲ ಒಂದ್ ವೇಳೆ ವಿಸ್ತಾರವಾಗಿ ಅದನ್ನ ಕೊಟ್ಟಿಲ್ಲ. ಮನುಷ್ಯರನ್ನ, ನಮ್ಮ ಕೆಲಸ ಏನು? ಮೀನ್ ಹಿಡಿದು ಜೀವಿಸುವಂತವರು ನಾವು. ಬಲೆ ಅವರ ಜೀವನ, ಬಲೆಯೇ ಸರ್ವಸ್ವ. ಯಾಕಂದ್ರೆ ಮೀನು ಹಿಡಿದು ಮಾರಿ ಬದುಕನ್ನ ನಡೆಸುತ್ತಾ ಇದ್ದಂಥವರು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನ ಹಿಂಬಾಲಿಸಿರಿ. ಆತನ ಪರಿಚಯ ಅವರಿಗಿಲ್ಲ, ಆತನು ಯಾರು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇದೇ ಮೊದಲನೇ ಬಾರಿಗೆ ಅವರು ಮುಖಾಮುಖಿಯಾಗಿ ಯೇಸು ಸ್ವಾಮಿಯನ್ನ ಅವರು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳುವಂತ ಮಾತು, ನನ್ನ ಹಿಂದೆ ಬನ್ರಿ. ಯಾವ ನಂಬಿಕೆಯಲ್ಲಿ ಅವರು ಹಿಂದೆ ಹೋಗ್ಬೇಕು? ಆತನು ಯಾರು? ಯಾಕೆ ಆತನು ನಮ್ಮನ್ನ ಕರಿತಾ ಇದ್ದಾನೆ? ಆತನ ಕರೆಯುವಂತ ಉದ್ದೇಶವೇನು? ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾವು ಮಾಡ್ತೇನೆ ಎಂಬುದಾಗಿ. ನಮ್ಮ ಕೆಲಸ ಮೀನು ಹಿಡಿಯುವಂತ ಕೆಲಸ. ಮನುಷ್ಯರನ್ನ ಹೇಗೆ ನಾವು ಹಿಡಿಬೇಕು ಅವ್ರಿಗೆ ಅರ್ಥವಾಗ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ತನ್ನ ಯೋಜನೆಗಳನ್ನ ಮಾರ್ಮಿಕವಾಗಿ ಆತನ ನುಡಿಯುವಾಗ ನೋಡ್ರಿ, ಅವರು ಕೂಡಲೇ ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಒಂದು ವೇಳೆ ಇದೊಂದು ನಂಬಿಕೆ. ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಿದಂತ ಯೋಹಾನ, ಸ್ನಾನಿಕನಾದ ಯೋಹಾನನು, ಆತನು ಒಂದು ವೇಳೆ ಈ ಲೋಕದಲ್ಲಿ ಇರುವಂತ ಜನರು ಎಂಥವರು ಎಂಬುದಾಗಿ ಲೂಕನ ಸುವಾರ್ತೆಯ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಈಗ ಪ್ರಾರಂಭದಲ್ಲಿ ಶ್ರಮೆಯನ್ನ ಅನುಭವಿಸುವಂತವರು, ಬದುಕನ್ನ ಶ್ರಮೆಗೆ ಒಪ್ಪಿಸಿಕೊಟ್ಟಂತ ಬೆಸ್ತರನ್ನ ಆತನು ಕರೆಯುವಾಗ ಅವರು ನಂಬಿಕೆಯಿಂದ ಆತನ ಹಿಂದೆ ಹೋದರು ಪ್ರಿಯರೇ. ತಮ್ಮ ಬಲೆಗಳನ್ನ ಅವರು ಬಿಟ್ರು, ತಮ್ಮ ಬದುಕನ್ನೇ ಬಿಟ್ರು. ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಹಿಂಬಾಲಿಸ್ಲಿಕ್ಕೆ ಆತನು ಹೋದ್ರು. ಇದೇ ಅಧ್ಯಾಯ 35ನೇ ವಚನ, ಅಲ್ಲಿ ಪ್ರಾರಂಭದ ಶಿರೋನಾಮೆಯನ್ನ ಹೀಗೆ ಗಮನಿಸ್ತೇವೆ. ಈಗ ಅವರಿದ್ದಾರೆ,
ಶಿಷ್ಯರನ್ನ ಆತನು ಮಾಡಿಕೊಂಡಿದ್ದಾನೆ. ಮುಂಜಾನೆ ಇನ್ನು ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ತನ್ನ ಸೇವಾ ಕಾರ್ಯಗಳು ಪ್ರಾರಂಭವಾಗುವ ಮೊದಲೇ ದೇವರು ಯಾವ ಉದ್ದೇಶಕ್ಕಾಗಿ ತನ್ನ ಮಗನನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟಿದ್ದಾನೋ ಆ ಉದ್ದೇಶಕ್ಕಾಗಿ ಆತನು ಪ್ರಾರ್ಥನೆಯನ್ನ ಮಾಡುವಂಥವನು. ಯೇಸು ಸ್ವಾಮಿಯ ಅನೇಕ ಗುಣಲಕ್ಷಣಗಳಲ್ಲಿ ಅತಿ ಪ್ರಾಮುಖ್ಯವಾದದ್ದು ಪ್ರಾರ್ಥನಾ ಜೀವಿತ. ಹಿ ಇಸ್ ದ ಮಾಡೆಲ್ ಫಾರ್ ಪ್ರೇಯರ್. ಆತನು ಪ್ರಾರ್ಥನೆಗೆ ಮಾದರಿಯಾದಂತ ಮನುಷ್ಯನು ಆತನಾಗಿದ್ದ, ದೇವಕುಮಾರನು ಆತನಾಗಿದ್ದ. ಸ್ವತಃ ದೇವಕುಮಾರನೂ ಆಗಿದ್ದರು. ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ಆತನು ಬಂದಿರುವಾಗ ತಂದೆಯ ಸಹಾಯವನ್ನ ಆತನು ಕೇಳುವಂತವನು ತನ್ನ ಸೇವಾ ಜೀವಿತವನ್ನ ಪ್ರಾರಂಭ ಮಾಡುವ ಮೊದಲು. ಪ್ರಿಯರೇ, ಈ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಾಗ ನನ್ನಲ್ಲಿ ನಮ್ಮಲ್ಲಿ ಈ ಪ್ರಾರ್ಥನಾ ಜೀವಿತ ಹೇಗಿದೆ? ನಾವು ಮಾಡುವಂತ ಕೆಲಸವನ್ನ ಪ್ರಾರಂಭ ಮಾಡುವ ಮೊದಲು ನನ್ನ ಮೇಲೆ ನನಗೆ ನಂಬಿಕೆ, ನನ್ನ ಮೇಲೆ ನನಗೆ ಬಹಳ ತುಂಬಾ ಕಾನ್ಫಿಡೆನ್ಸ್, ನನಗೆ ನಾನು ಮಾಡಬಲ್ಲೆ, ನನಗೆ ಯಾರ ಸಹಾಯವೂ ಬೇಡ. ಅನೇಕ ವೇಳೆ ನಾವುಗಳು ಹಾಗೆ ಆಲೋಚನೆ ಮಾಡುವಂತವರಾಗಿದ್ದೇವೆ ಪ್ರೇರೆ. ನಮ್ಮ ಕಾರ್ಯಗಳು, ನಮ್ಮ ಆಲೋಚನೆಗಳು, ನಮ್ಮ ಹೋಗೋಣ ಬರೋಣಗಳು ಎಲ್ಲವನ್ನ ನೋಡುವಂತವನು ಒಬ್ಬನೇ. ನಮ್ಮನ್ನು ನಿಯಂತ್ರಿಸುವಂತವನು ಆತನೇ. ಆತನ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವ ಸ್ಥಿತಿಗತಿಗಳೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೂ ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ಈಸ್ ದ ಮಾಡೆಲ್. ಯೇಸು ಸ್ವಾಮಿ ದೇವಕುಮಾರನು ದೇವರಿಗೆ ಸರಿಸಮಾನನಾದಂಥವನಾಗಿದ್ದರು. ತನ್ನ ಕಾರ್ಯವನ್ನ ಪ್ರಾರಂಭ ಮಾಡುವ ಮೊದಲು ಆತನು ದೇವರನ್ನ ಪ್ರಾರ್ಥನೆ ಮಾಡಿ ತನ್ನ ಕಾರ್ಯವನ್ನ ಆತನು ಪ್ರಾರಂಭ ಮಾಡಿದ. ನೋಡ್ರಿ 38ನೇ ವಚನ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನ ಸಾರಬೇಕು. ಜೊತೆಲಿ ಯಾರಿದ್ದಾರೆ? ಶಿಷ್ಯರಿದ್ದಾರೆ. ಶಿಷ್ಯರಿಗೆ ಆತನು ಮಾದರಿಯಾದಂತ ಒಬ್ಬ ಗುರು ಆಗಿದ್ದಾನೆ, ಬೋಧಕನಾಗಿದ್ದಾನೆ. ಆತನು ಹೇಳುವಂತ ಮಾತು, ಗಲಿಲಾಯದಲ್ಲಿ ಸುವಾರ್ತೆಯು ಪ್ರಾರಂಭವಾಯಿತು, ಈಗ ಆತನು ಹೇಳ್ತಾನೆ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ ದಯಮಾಡಿ ಇದಕ್ಕೆ ಅಂಡರ್ಲೈನ್ ಮಾಡ್ರಿ. ಯಾಕೆ ನಾನು ಈ ಲೋಕಕ್ಕೆ ಬಂದಂತ ಉದ್ದೇಶ ಏನು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಲ್ಲಿಯೂ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಎಲ್ಲಿಂದ? ಪರಲೋಕದಿಂದ, ತಂದೆಯಾದ ದೇವರ ಸನ್ನಿಧಾನದಿಂದ. ತಂದೆಯಾದ ದೇವರು ಆತನನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ಸುವಾರ್ತೆಯನ್ನ ಸಾರಿ ಡೊಂಕಾದವರ ಜೀವಿತದಲ್ಲಿ, ಹಳ್ಳ ಕೊಳ್ಳಗಳಿಂದ ತುಂಬಿದಂತವರ ಜೀವಿತದಲ್ಲಿ, ಬೆಟ್ಟ ಗುಡ್ಡಗಳು ಎಂಬುದಾಗಿ ಆಲೋಚನೆ ಮಾಡಿದವರ ಜೀವಿತದಲ್ಲಿ ಈ ಸುವಾರ್ತೆ ಎಂಬ ಮಾತುಗಳು, ಸುವಾರ್ತೆ ಎಂಬ ಬೀಜ ಬಿದ್ದು ಅವೆಲ್ಲವನ್ನ ತೆಗೆದು ಹಾಕ್ಲಿಕ್ಕಾಗಿ ನಾನು ಈ ಲೋಕಕ್ಕೆ ನಾನು ಬಂದಿದ್ದೇನೆ. ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳುವಂತವನು ಆತನಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ಒಳ್ಳೆ ರೀತಿಯಲ್ಲಿ ಮನುಷ್ಯನು ಜೀವಿಸಬೇಕು, ಪಾಪರಹಿತನಾಗಿ ಆತನು ಜೀವಿಸಬೇಕು, ದೇವರ ವಾಕ್ಯದಲ್ಲಿ ನಂಬಿಕೆಯನ್ನ ಇಡಬೇಕು, ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬರಬೇಕು, ಮುಖ್ಯವಾಗಿ ಎಲ್ಲರೂ ರಕ್ಷಣೆಯನ್ನ ಹೊಂದಬೇಕೆಂಬುದಾಗಿ ಆತನು ಬಯಸಿದಂಥವನು ಆತನಾಗಿದ್ದಾನೆ ಪ್ರಿಯ. ಹಾಗಾದ್ರೆ ಆತನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂತ ಈ ಸೇವಾ ಕಾರ್ಯಗಳು, ಅದ್ಭುತವಾದಂತ ರೀತಿಯಲ್ಲಿ ಸೇವಾ ಕಾರ್ಯಗಳು ಪ್ರಾರಂಭವಾಯಿತು. ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಆತನು ಈ ಲೋಕದಲ್ಲಿ ಇರುವಾಗ ಆತನ ಬೋಧನೆಗಳು, ಆತನ ಸಿದ್ಧಾಂತಗಳು
ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಆತನು ಮಾತಾಡುವಂತವನಾತನಾಗಿದ್ದ. ಸುವಾರ್ತೆಯನ್ನು ಆತನು ಸಾರುವಂತವನಾತನಾಗಿದ್ದ. ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ಆತನಾಗಿರುವುದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಆ ವಾಕ್ಯವು ಸತ್ಯವು ಜೀವವು ಆಗಿರುವಂತಹದ್ದು. ಕ್ರಿಸ್ತನು ತಾನು ಈ ಲೋಕದಲ್ಲಿ ಆತನ ಸೇವೆಯಲ್ಲಿ 3 ಅತ್ಯುನ್ನತವಾದಂತ ಅತಿ ದೀರ್ಘವಾದಂತ ಉದ್ದೇಶವನ್ನ ಹೊಂದಿದಂತ ಬೋಧನೆಯನ್ನ ನೀಡಿದ್ದನ್ನ ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ. 3 ಅತಿ ಪ್ರಾಮುಖ್ಯವಾದಂತ ಬೋಧನೆಗಳು, ಸರಳವಾದಂತ ಬೋಧನೆಗಳು. 1 ಪರ್ವತ ಪ್ರಸಂಗ ಅಥವಾ ನೀತಿ ಬೋಧನೆ ಎಂಬುದಾಗಿ ಕರೆಯಲ್ಪಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 5ರಿಂದ 7ನೇ ವಚನದವರೆಗೆ ನಾವು ಅದನ್ನು ನೋಡ್ತೇವೆ. 2ನೇದಾಗಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೊಟ್ಟ ಉಪದೇಶ, ಅದು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ. 3 ಯೇಸು ತನ್ನ ಶಿಷ್ಯರ ಜೊತೆ ಊಟಕ್ಕೆ ಕುಳಿತಿರುವಾಗ ನೀಡಿದಂತ ಉಪದೇಶ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೆ. 2ನೇದಾಗಿ ನಾವು ಎಣ್ಣೆ ಮರದ ಗುಡ್ಡದ ಮೇಲೆ ಕೊಟ್ಟಂತ ಉಪದೇಶ, ಅದು 24 ಮತ್ತು 25ನೇ ಅಧ್ಯಾಯಗಳಲ್ಲಿ ಅದನ್ನ ಕಾಣ್ತೇವೆ. ಮೊದಲನೇದಾಗಿ 5ರಿಂದ 7ನೇ ಅಧ್ಯಾಯದವರೆಗೆ 3 ಅಧ್ಯಾಯಗಳಲ್ಲಿ ಈ ನೀತಿ ಬೋಧನೆಯನ್ನ ನಾವು ಕಾಣ್ತೇವೆ ಪ್ರಿಯರೇ. ಅದರ ಜೊತೆಯಲ್ಲಿ ಅನೇಕ ಸಣ್ಣ ಸಣ್ಣ ಸಂದೇಶಗಳು ಇರುವಂತದ್ದನ್ನು ನಾವು ಕಾಣ್ತೇವೆ. ಆತನು ಬಂದಂತ ಉದ್ದೇಶವನ್ನು ಆತನೇ ತಿಳಿಸಿದ್ದಾನೆ. ಪ್ರಿಯರೇ, ನಾನು ಇಲ್ಲಿಗೆ ಮುಗಿಸ್ತೇನೆ. ನನ್ನ ಮುಂದಿನ ಸಂದೇಶದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಒಂದು ವೇಳೆ ಪರ್ವತ ಪ್ರಸಂಗದಿಂದ ಆತನ ಸೇವಾ ಕಾರ್ಯಗಳು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು, ಅದರ ಉದ್ದೇಶ, ಅದಾದ ನಂತರ ಈ ಆತನ ಮಾತುಗಳನ್ನ ಕೇಳಿ ಆತನನ್ನ ಎಷ್ಟು ಜನರು ಹಿಂಬಾಲಿಸಿದ್ರು ಎಂಬುದಾಗಿ ನಾವು ಸತ್ಯವೇದದ ಆಧಾರದ ಮೂಲಕ ನಾವು ನೋಡ್ಲಿಕ್ಕೆ ನಾವು ಹೋಗ್ತೇವೆ ಪ್ರಿಯರೇ. ಹಾಗಾದ್ರೆ ಯೋಹಾನನು ಹೇಳಿದ ಹಾಗೆ ಆತನ ದಾರಿಯನ್ನ ನಾವು ಸಿದ್ಧ ಮಾಡಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ನಮ್ಮ ಜೀವಿತ ಡೊಂಕಾದಂತ ಜೀವಿತವಾಗಿತ್ತು, ಇವತ್ತು ನಾವೆಲ್ಲರೂ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಇರುವಂತವರಾಗಿದ್ದೇವೆ. ಅದಕ್ಕೆ ಕಾರಣ ದೇವರ ವಾಕ್ಯವೇ. ಆತನ ಮಾತುಗಳನ್ನ ಕೇಳಿದಂಥವರು ನಾವು. ನಮ್ಮ ಜೀವಿತವನ್ನ ವಾಕ್ಯಗಳ ಮೂಲಕ ಸರಿಪಡಿಸಿಕೊಳ್ಳುವ ಹಾಗೆ ದೇವರು ನಮಗೆ ಅದನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಇನ್ನೂ ಯಾರ್ಯಾರು ಆತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡಿಲ್ವೋ, ವಾಕ್ಯದ ಮೂಲಕ ಧ್ಯಾನ ಮಾಡುತ್ತಾ ಆತನ ಬಳಿಗೆ ಬರುವುದಾದರೆ ಆತನು ಉಚಿತವಾಗಿ ಈ ರಕ್ಷಣೆಯನ್ನು ನಮಗೆ ಅನುಗ್ರಹಿಸಿಕೊಡುವಂತ ದೇವರಾಗಿದ್ದಾನೆ. ಆತನ ಮಾತನ್ನ ಕೇಳಿರಿ. ದೇವರು ಹೇಳುವಂತ ಮಾತು, ಈ ದಿನಗಳಲ್ಲಿ ಪ್ರಿಯರೇ ಸಭೆಗಳು ತಣ್ಣಗಾಗಿ ಹೋಗುವಂತದ್ದನ್ನು ನಾವು ಕಾಣ್ತೇವೆ. ಸ್ವಸ್ಥ ಬೋಧನೆ ಇಲ್ಲದೆ ಇರುವಂತದ್ದನ್ನ ಕಾಣ್ತೇವೆ. ಸಭೆಗೆ ಬರುವಂತದ್ದು ಒಂದು ವೇಳೆ ನಿರಾಸಕ್ತಿ, ಯಾಂತ್ರಿಕವಾದಂತ ಜೀವಿತ, ಒಂದು ವೇಳೆ ಟೈಮ್ ಪಾಸ್ ಮಾಡ್ಲಿಕ್ಕಾಗಿ ಭಾನುವಾರ ಬರುವಂತವರು ಅನೇಕರಿದ್ದಾರೆ ಪ್ರಿಯರೇ. ಗಂಭೀರವಾಗಿ ತೆಗೆದುಕೊಳ್ಳೋಣ. ಇನ್ನೂ ನಮ್ಮಲ್ಲಿ ಡೊಂಕಾದ ಮಾರ್ಗಗಳು ಇವೆ. ಇನ್ನೂ ನಾವು ಕೊರಕಲಾದಂತ ಮಾರ್ಗದಲ್ಲಿ ನಡೆಯುವಂತವರಾಗಿದ್ದೇವೆ. ಇನ್ನೂ ಬೆಟ್ಟ ಗುಡ್ಡಗಳು ಎಂಬುದಾಗಿ ನಮ್ಮನ್ನು ನಾವು ಭಾವಿಸಿಕೊಂಡಿದ್ದೇವೆ. ಪ್ರೇರೆ ಆತನು ಬಂದಂತ ಉದ್ದೇಶ ನಮ್ಮನ್ನ ನೀಟಾದ ಮಾರ್ಗದಲ್ಲಿ ನಡೆಸಲಿಕ್ಕಾಗಿ, ಆ ನಿತ್ಯ ಜೀವವನ್ನ ಪಡ್ಕೊಳ್ಳಿಕ್ಕಾಗಿ. ನಮಗಾಗಿ ಆತನು ಬಂದಂಥವನು, ಎಲ್ಲವನ್ನ ಆತನು ಸಹಿಸಿಕೊಂಡಂಥವನು. ಆತನ ಬೋಧನೆಗಳು ನಮ್ಮನ್ನ ಯಾವ ರೀತಿಯಲ್ಲಿ ಆತನ ಬಳಿಗೆ ತರ್ತವೆ ಎಂಬುದನ್ನ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳುವ ಹಾಗೆ ಮುಂದಿನ ದಿವಸಗಳು ಕರ್ತನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲರನ್ನ ಉಪಯೋಗಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ವಾಕ್ಯ ಕೇಳಿದಂತೆ ನಿಮ್ಮೆಲ್ಲರಿಗೂ ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಹೇಳುತ್ತಾ
ಅವಕಾಶ ಕೊಟ್ಟಂತ ಸೇವಕರಿಗಾಗಿಯೂ CBFC ಸಭೆಗಾಗಿಯೂ ನಾನು ಕರ್ತನಲ್ಲಿ ವಂದನೆಯನ್ನ ಸಲ್ಲಿಸುವಂತವನಾಗಿದ್ದೇನೆ.